ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದೊಂದು ಒಂದು ವಿಡಿಯೋ ಹಾಕಿದ್ದೀನಿ. ಇದು ಸ್ಲೀವ್ಸ್ದು ಈ ರೀತಿ ಬಂದಿದೆ ನೋಡಿ. ಇದೇ ಥರ ಇವಾಗ ನೆಕ್ಕಿಗೆ ಮಾಡಬೇಕು ಡಿಸೈನು. ನೆಕ್ಕಿಗೆ ಆಲ್ರೆಡಿ ನೋಡಿ ಈ ಥರ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2 ಪೀಸ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆರೆಂಜ್ ಪ್ಯಾಂಟ್ ಪೀಸ್ ಬಂದು ಇದು ಆರೆಂಜ್ ಕಲರ್ ಬರುತ್ತೆ, ಡ್ರೆಸ್ ಬಂದು ಪಿಂಕ್ ಕಲರ್ ಬರುತ್ತೆ ಈ ರೀತಿ. ಅದಕ್ಕೋಸ್ಕರ ಇದು ಆಪೋಸಿಟ್ ಕಲರ್ ನೋಡಿಕೊಂಡು ನೀವು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ಗೆ. ನಾನು ಆಲ್ರೆಡಿ ಈ ಥರ 2 ಪೀಸು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪಿಂಕ್ ಕೊಡ್ತೀನಿ, ಇದಕ್ಕೆ ಆರೆಂಜ್ ಕೊಡ್ತೀನಿ ದೊಡ್ಡ ಪೀಸ್ಗೆ. ಕೊಟ್ಬಿಟ್ಟು ಇವಾಗ ಯಾವ ರೀತಿ ಅದನ್ನು ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಇದಕ್ಕೆ ಸ್ಟಿಚ್ ಮಾಡ್ಕೊತೀನಿ. ಈ ರೀತಿ ಇದ್ರ ಅಳತೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಅದ್ರ ಅಳತೆಗೆ ಇಟ್ಕೊಂಡು ಒಳಗಡೆ ಲೈನಿಂಗೆಲ್ಲ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಹಂಗೆ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಇದ್ರ ಅಳತೆ ಏನಿದೆ ಇದರ ಅಳತೆಗೆ ನಾವು ಕಟ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು. ಈ ರೀತಿ ಯಾವುದೇ ಆದರೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋಬೇಕು. ಯಾಕಂದರೆ ಇವೆಲ್ಲ ಸ್ಟಿಚ್ ಮಾಡುವಾಗ ಆ ಕಡೆ ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇದು ಇದಕ್ಕೆ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ಬೇರೆ ಕಲರ್ ಇದೆ, ಒಳಗಡೆ ಲೈನಿಂಗ್ ಕೊಡಬೇಕಲ್ಲ ಅದಕ್ಕೆ. ಇವಾಗ ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಇದೇನು ಮಾರ್ಕ್ ಇದೆ ಆ ಮಾರ್ಕಿಗೆ ಮಾಡ್ಕೊಂಡ್ರು ಸಾಕಾಗುತ್ತೆ. ಈಗ ಇದು ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡ್ಬೇಕು. ಆಲ್ರೆಡಿ ಸ್ಟಿಚಿಂಗು ಬಿಟ್ಟಿದ್ದೀವಲ್ಲ, ಹಾಗಾಗಿ ಇದರ ಅವಶ್ಯಕತೆ ಏನಿಲ್ಲ. ತೆಗೆದುಬಿಟ್ರೆ ನಾವು ಇನ್ನು ಮಾಮೂಲಿ ಸ್ಟಿಚ್ ಹಾಕಿದ್ರೆ ಅದ್ರ ಮೇಲೆ ಸ್ಟಿಚ್ ಹಾಕೊಂಡ್ರೆ ಸಾಕು. ಇರ್ತೀರಂತ ಇವಾಗ ಇದನ್ನು ನಮ್ಗೆ ಯಾವ್ದು ಮೇಲೆ ಬರಬೇಕಲ್ಲ ಅದು ಇಟ್ಕೊಂಡು ಇವಾಗ ಏನು ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡಬೇಕು. ನಿಮ್ಗೆ ಏನಾದರೂ ಇದು ಆ ಕಡೆ ಸರಿಯುತ್ತೆ ಅನ್ನೋದಾದ್ರೆ ಈ ರೀತಿ ಒಂದು ಪಿನ್ ಹಾಕೊಂಬಿಡಿ. ಆವಾಗ ಅದು ಆ ಕಡೆ ಸರಿಯೋದಿಲ್ಲ. ನೀಟಾಗಿ ಇಟ್ಕೊಂಡು ಏನು ಆಲ್ರೆಡಿ ಸ್ಟಿಚ್ ರೆಡಿ ಆಯಿತು. ಇದು ನಮಗೆ ಇಲ್ಲಿ ಪೈಪಿಂಗ್ ಕೊಡಬೇಕು. ಪೈಪಿಂಗ್ ಕೊಡ್ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು. ಈ ಪೀಸ್ ಬಂದು ಈಗ ಮೇಲೆ ಬರುತ್ತೆ. ಹೀಗೆ ಇದು ಈ ಥರ ಹಿಂಗೆ ಬರುತ್ತೆ. ಈಗ ಬಂದರೆ ಇವಾಗ ಇದನ್ನು ಮಾಮೂಲಿ ಸ್ಟಿಚ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇವಾಗ ಮತ್ತೆ ಈ ಪೀಸ್ ತೊಗೊಂಡಿದ್ದೀವಲ್ಲ ಇದಕ್ಕೆ ಲೈನಿಂಗ್ ಇಟ್ಬಿಟ್ಟು ಮೇನ್ ಪೀಸ್ ಇದು ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಇದು ಆರೆಂಜ್ ತೊಗೊಂಡಿದ್ದೀನಿ. ಎರಡು ಕಾಂಬಿನೇಷನ್ ಸ್ಟಿಚ್ ಮಾಡ್ಕೊಂಡು ಇರ್ತೀವಂತ. ಇವಾಗ ಇದನ್ನು ಡಿಸೈನ್ ಇಲ್ಲಿಗೆ ಪೈಪಿಂಗ್ ಕೊಡಬೇಕು. ಇಲ್ಲಿ ಕೊಟ್ಬಿಟ್ಟು ಈಗ ರೆಡಿ ಮಾಡ್ಕೋಬೇಕು. ಹೇಗೆ ಪೈಪಿಂಗ್ ಕೊಡೋದು ನೋಡೋಣ. ಇದಕ್ಕೆ ಆರೆಂಜ್ ಕೊಡಬೇಕು, ಇದಕ್ಕೆ ಪಿಂಕ್ ಕೊಡಬೇಕು. ಇದಕ್ಕೆ ಪಿಂಕು. ಇದಕ್ಕೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಮ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಇದು ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡ್ಬೇಕು ಅಷ್ಟೇ. ನೀವು ಮತ್ತೆ ಇದನ್ನು ಸಣ್ಣದಾಗಿ ಪೈಪಿಂಗ್ ಕೊಡಬೇಕು ಅಷ್ಟೇ. ಈ ರೀತಿ ಡಿಸೈನ್ ಬಂತು ನೋಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಪಿಂಕ್ ಕಲರ್ ಕೊಡ್ತಾಯಿದ್ದೀನಿ. ಇದಕ್ಕೆ ಮಾಮೂಲಿ ಇದಕ್ಕೂ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಏನಿಲ್ಲ, ಪಿಂಕ್ ಕಲರ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಕ್ರಾಸ್ ಇದೆಯಲ್ಲ ಈ ಥರ ಮ್ಯಾಚ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತಿರುಗಿಸ್ಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕು. ಆಮೇಲೆ ಎಕ್ಸ್ಟ್ರಾ ಬಟ್ಟೆನ ತೆಗೆದುಕೊಳ್ಬೇಕು. ಯಾವುದೇ ಆದರೂ ಅಷ್ಟೇ ಪೈಪಿಂಗ್ ಸ್ಟಿಚ್ ಮಾಡುವಾಗ ಒಂದೊಂದ್ಸಲ ಡಬಲ್ ಫೋಲ್ಡ್ ಮಾಡ್ಕೋತೀವಿ, ಒಂದೊಂದ್ಸಲ ಈ ಥರ ಮಾಡಿದಾಗ ತೆಗಿಬೇಕಾಗತ್ತೆ. ಇವಾಗ ಮತ್ತೆ ಇದನ್ನು ಫೋಲ್ಡ್ ಮಾಡಿ ಇವಾಗ ಇದನ್ನು ಮಾಮೂಲಿ ಪಿಂಕ್ ಕಲರ್ ಕೊಡ್ತಾಯಿದ್ದೀನಿ. ಆರೆಂಜ್ ಕಲರ್ ಮೇಲೆ ಪಿಂಕ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಕೊಡಬೇಕು.
ರೀತಿ ಎಲ್ಲ ಪೀಸನ್ನು ಇದೇ ರೀತಿ. ಇದು ಸ್ಲೀವ್ಸ್ಗೆ ಆಲ್ರೆಡಿ ಇದೇ ರೀತಿ ಮಾಡಿರೋದ್ರಿಂದ ಇದೇ ಡಿಸೈನ್ನೇ ಫ್ರಂಟ್ಗೂ ಮಾಡ್ತೀನಿ. ಇದೇ ರೀತಿ ಎಲ್ಲನೂ ಹೀಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇವಾಗ ಇದನ್ನ ಇಟ್ಕೊಂಡು ಇದ್ರ ಮೇಲೆ ಇದು ಇಟ್ಕೋಬೇಕು. ಈಗ ಇಟ್ಕೊಂಡು ಇದು ಸ್ಟಿಚಿಂಗ್ ಬರುತ್ತೆ. ಇದು ಇದ್ರ ಮೇಲೆ ಇಟ್ಕೊಂಡು ಈ ಡಿಸೈನ್ ಹಿಂಗೆ ಬರಬೇಕು. ಈಗ ಈ ಥರ ಬರಬೇಕಲ್ಲ, ಹಿಂಗೆ ಬರುತ್ತಲ್ಲ, ಹಂಗೂ ಇಟ್ಕೋಬೋದಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಇದನ್ನಿಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ. ಈ ರೀತಿ ಬಂತು. ಇವಾಗ ಇದನ್ನು ಮಾಮೂಲಿ ಈ ರೀತಿ ಲೈಫ್ ಥರ ಲೀಫ್ ಥರ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಇದು ಆಲ್ರೆಡಿ ಅದರ ಮೇಲೆ ಇಟ್ಟು ಸ್ಟಿಚ್ ಮಾಡಿ ನೋಡಿ ಆಲ್ರೆಡಿ ಇದೆಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಟಾಪ್ದು ಫ್ರಂಟು ಬ್ಯಾಕೆಲ್ಲ. ಇವಾಗ ಏನಿದ್ರು ಈ ರೀತಿ ಇಟ್ಕೊಂಡು ಈ ರೀತಿ ಬರುತ್ತೆ. ಈ ರೀತಿ ಇಟ್ಕೊಂಡು ಇದನ್ನು ಕವರ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಇಲ್ಲಿ ಪಿನ್ ಹಾಕೋಬೇಕು. ಪಿನ್ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ ಇರುತ್ತೆ. ಇದನ್ನು ಸ್ಟಿಚ್ ಮಾಡ್ಕೊತೀನಿ. ಈಗ ಪಕ್ಕದಲ್ಲಿ ಒಂದು ಇನ್ನೊಂದು ಸ್ಟಿಚ್ ಹಾಕ್ತೀನಿ. ಈ ಥರ ಬಂದರೆ ಇವಾಗ ಮಧ್ಯೆ ಇಲ್ಲಿ ಗ್ಯಾಪ್ ಬಂದ್ಬಿಡ್ತು. ಇಲ್ಲಿ ಗ್ಯಾಪ್ ಬಂತು ಅಂತ ಹಾಗೆ ಬಿಡೋಕ್ಕಾಗಲ್ಲ. ಇಲ್ಲಿ ಪಿಂಕ್ ಕಲರ್ದು ಬಟ್ಟೆ ಕೊಟ್ಟು ಕವರ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇಷ್ಟೇ. ಇದೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕ್ಗೆ ಇದು ಕರೆಕ್ಟಾಗಿ ಕುತ್ಕೋಬೇಕಷ್ಟೇ. ಇಷ್ಟೇ. ಏನಾದ್ರು ಸರಿ ಇತ್ತು ಅನ್ನೋದಾದರೆ ಈ ರೀತಿ ಒಂದು ಪಿನ್ ಹಾಕ್ಕೊಳ್ಳಿ. ಆಮೇಲೆ ಆ ಕಡೆಯಿಂದ ಈ ಕಡೆ ಇದು ಹೇಗಿರುತ್ತೆ ಹಾಗೆ ಕೂರಿಸಿ. ಹಾಗೇನಾಗ್ತದೆ ಡಿಸೈನ್ ಹಂಗೆ ಕೂತ್ಕೊಳ್ಳೋದು. ಇಲ್ಲ ಅಂದರೆ ಏನಾಗುತ್ತೆ ಡಿಸೈನ್ ಆ ಕಡೆ ಈ ಕಡೆ ಇದಾಗುತ್ತೆ. ನೋಡಿ ಈಗ ಇಟ್ಕೊಂಡು ಇಟ್ಟಿದ್ದೀನಿ. ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ ಡಿಸೈನು. ಚೆನ್ನಾಗಿದೆಯಲ್ಲ. ಪ್ಯಾಂಟ್ ಬಂದ್ಬಿಟ್ಟು ಆರೆಂಜ್ ಕಲರ್ ಇದೆ, ಅದು ಪ್ಯಾಚ್ ವರ್ಕ್ ಕೊಟ್ಟು ಈ ರೀತಿ ಮಾಡಿರೋದು. ಇದ್ರ ಹ್ಯಾಂಡ್ಸ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ. ಹ್ಯಾಂಡ್ಸು ಈ ಥರ ಎಲ್ಲ ಫುಲ್ ಸ್ಟಿಚ್ ಆದಮೇಲೆ ಒಂದ್ಸಲ ತೋರಿಸ್ತೀನಿ.